ಶ್ರೀ ಗುರುಗಣಾಧಿಪತಯೇ ನಮಃ. ಅದರಲ್ಲೂ ಮಹೀಭಾರಕನಾಗಿ ವರ್ತಮಾನದಲ್ಲಿ ಮೆರೆಯುತ್ತಾ ಇದ್ದಾನೆ ಶೋಣಿತಾಪುರಾಧೀಶ ತಾರಕನೆನ್ನುವ ದಾನವ. ಅವನ ಅಂತ್ಯ ಅವಶ್ಯ ಪ್ರಭು. ಕಾಂತೆ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಎಂಬ ನೆಗೆಲ್ತೆಯನ್ನು ಪಡೆದ ನಿಮಗೆ ತಾರಕನನ್ನು ಸಂಹರಿಸುವುದು ಕಷ್ಟವೇ ಪ್ರಭು. ಕಾಂತೆ, ಕಷ್ಟವೇನಿಲ್ಲ. ಆದರೆ ತಾರಕನಿಗೆ ಅಜನ ವರಬಲವೊಂದುಂಟು. ಶಿವಕುಮಾರನಿಂದ ಮಾತ್ರ ಮರಣ ಎನ್ನುವ ಹಾಗೆ. ಪರಶಿವನು ಸಾಕ್ಷಾಯಿನಿಯನ್ನು ಕಳೆದುಕೊಂಡು ವೈರಾಗ್ಯವನ್ನು ತಾಳಿ ತಪಶ್ಚರ್ಯದಲ್ಲಿದ್ದಾನೆ. ಹೌದು. ಹಾಗಿದ್ದರೆ ಕಳನ ಹನನ ಹೇಗೆ ಸಾಧ್ಯ?
ಯೋಚಿಸಬೇಡ ಪ್ರಿಯೆ. ನಾನು ಲೀಲಾ ನಾಟಕ ಸೂತ್ರಧಾರಿ. ಪಾತ್ರಧಾರಿಗಳನ್ನು ರಂಗಕ್ಕಿಳಿಸಿ ತಾರಕನ ವಧೆಯನ್ನು ಮಾಡೋ ಚಂದವನ್ನು ನೀನು ಕಣ್ತುಂಬಿಸಿಕೋ. ಹಾಗೇ ಆಗಲಿ ಪ್ರಭು. ಹೀಗೆ ಕಾಪಾಡು ತಂದೆ ಕಾಪಾಡು. ಭಗವಾನ್ ಕಶ್ಯಪ ಹಾಗೂ ದಿತಿಜಾತನಾಗಿ ಉದಿಸಿ ಬಂದವ ಈ ತಾರಕಾಸುರ ನೆಲೆ ಇಲ್ಲದೆ ಅತಂತ್ರರಾಗಿದ್ದ ಕಾಲನೇಮಿ ಶಂಭರಾದಿಗಳ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಈ ಶೋಣಿತಾಪುರದ ಅಧಿಕಾರವನ್ನು ವಹಿಸಿಕೊಂಡವ ನಾನು. ಭೂತಳ ಹಾಗೂ ಪಾತಾಳವನ್ನೇ ಮೆಟ್ಟಿ ನಿಂತಿದ್ದೇನೆ. ಉಳಿದಿರುವುದು ಸುರಧಾಮ ಪಡೆಯಬೇಕೆನ್ನುವ ಆಸೆ. ಹರಿಯ ಕಾಪಟ್ಯವನ್ನು ತಪ್ಪಿಸುವುದಕ್ಕಾಗಿ ದೇಹ ಬಲದೊಂದಿಗೆ ದೈವ ಬಲವೂ ಬೇಕು ಎನ್ನುವ ಕಾರಣದಿಂದ ಘೋರ ಕಲ್ತಾರವನ್ನು ಸೇರಿ ಅದನ್ನು ಕುರಿತಾಗಿ ತಪಸ್ಸನ್ನಾಚರಿಸಿದೆ. ಒಲಿದು ಬಂದಂತಹ ಬ್ರಹ್ಮದೇವನಲ್ಲಿ ಮರಣವೇ ಬಾರದಿರಲಿ ಎನ್ನುವ ಹಾಗೆ ವರವನ್ನು ಬೇಡಿದೆ. ಜಾತಸ್ಯ ಮರಣಂ ಧ್ರುವಂ ಎಂದು ಬಿಟ್ಟನಲ್ಲ ಬ್ರಹ್ಮದೇವ. ನನಗೆ ಮರಣ ಬರುವುದಿದ್ದರೆ ಹರಸುತನಿಂದ ಮಾತ್ರ ಎನ್ನುವ ಹಾಗೆ ಹೇಳಿ ಅದೃಶ್ಯನಾದ. ಇದು ಸಾಧ್ಯವೇ? ಮಕ್ಕಳಾಗುವುದುಂಟೆ ನಗುತ್ತೆಲ್ಲರೂ ಬ್ರಹ್ಮದೇವನ ತಲೆಗೆಟ್ಟು ಹೋಗಿದೆ. ಈಶ್ವರನಿಗೆ ಮಗನೊಬ್ಬ ಹುಟ್ಟುವುದಕ್ಕುಂಟೆ ಹೇಳಿ ಆತನ ಮಡವಿಯಾದಂತಹ ದಾಕ್ಷಾಯಣಿ ಯೋಗಾಗ್ನಿಯಲ್ಲಿ ತಂದು ಹೋಗಿದ್ದಾಳೆ. ಸತಿ ಇಲ್ಲದೀಶಕ್ಕೆ ಮಗನೊಬ್ಬ ಹುಟ್ಟುವುದಕ್ಕುಂಟೆ. ಹಾಗಾದರೆ ನನಗೆ ಮರಣವೇ ಇಲ್ಲ. ಇದುವೇ ಪ್ರಶಸ್ತ ಕಾಲ. ಅಗಣಿತ ಸೈನ್ಯ ರಜ ದುರಗ ರಥ ಕಷದಿಕ್ಕುಗಳಲ್ಲೇ ಮುತ್ತಲಿ ತಡ ಮಾಡದೆ ಏರುತ್ತಾರೆ ಸ್ವರ್ಗವನ್ನು. ಈ ಸುರಲೋಕಕ್ಕೆ ಯಾರೆಂದು ಕೊಂಡಿದ್ದೀರಿ? ದೇವೇಂದ್ರ ನಾನೇ ಸರಿ. ಏನು ಹೊರಟು ಬಂದ ಏನಂತೆ
ಕುಳಿತಂತಹ ಸಂದರ್ಭ, ಶರಣರು ಬಂದು ಆಡಿದಂತಹ ಮಾತಾದರೂ ಏನು? ಭೂಲೋಕದ ಶೋಣಿತಾಪುರದ ತಾರಕಾಸುರನಂತೆ ಸಕಲ ಸೇನೆಯನ್ನು ಸೇರಿಕೊಂಡು ಸ್ವರ್ಗಕ್ಕೆ ದಾಳಿಯನ್ನಿಟ್ಟಿದ್ದಾನೆ. ಕಡಲ ಜಾಲವನ್ನು ತರೆಯುವುದಕ್ಕೆ ಬೇಕಾಗಿ ನಮ್ಮ ಸುರ ವರುದಿನಿಯೇ ಎದ್ದು ನಿಲ್ಲಲಿ. ಪಟಹ ನಿಸ್ಸಾಳ ತಮಟೆ ಬೇರಿಗಳ ನಾದವು ಮೊಳಗಲಿ. ಉಗ್ರ ಗಜಗಟೆಯ ಗಂಟಾರವ ವೈರಿಯ ಎದೆಯನ್ನಪ್ಪಳಿಸಲಿ. ಚಟುಲ ವಾಜಿಯ ಕುರಪುಟದ ರಭಸಕ್ಕೆ ದೈತ್ಯರು ಭೀತಿಗೊಳ್ಳಲಿ. ಲಟಕಟಿಪ ಸಮರ ಲಂಪಟನ ಚಾಪು ಸ್ವರವು ಹಾಗೂ ಬೊಬ್ಬೆ ಆರ್ಭಟೆಯು ಒಂದಾಗಿ ಬ್ರಹ್ಮಾಂಡವೇ ಬಿರಿಯುವಂತಾಗಲಿ. ಕಳನ ಹನನಕ್ಕಾಗಿ ವಜ್ರಾಯುಧವನ್ನು ಧರಿಸಿ ಐರಾವತವನ್ನೇರಿ ಮುಂದುವರಿಯುತ್ತೇನಂತೆ. ಈ ಸುರಪಾಲನಲ್ಲಿ ತೋರಿಸು. ಸುರಪೀಠಕ್ಕೆ ಯೋಗ್ಯರಿದ್ದೇವೆ. ಹೌದೇ? ನೀನಾಗಿ ಸುರಪೀಠವನ್ನು ಬಿಟ್ಟು ಕೊಟ್ಟರೆ ಉಳಿತು. ಇಲ್ಲದಿದ್ದರೆ ಅದರ ಕುಲವನ್ನೇ ಧ್ವಂಸ ಮಾಡು. ಮುಂದೆ ಚತುರ್ದಶ ಜಗಕ್ಕೆ ಈ ತಾರಕನೇ ಅಧಿಕಾರಿ. ಕಾಲನೇಮಿ ಸಂಬರಾದಿಗಳಿಂದ ದೂರವನ್ನು ಸಾರಿಸಿದ್ದೇನೆ. ಇನ್ನು ಮುಂದೆ ಸ್ವರ್ಗದ ಅಧಿಕಾರವನ್ನು ಕಾಲೇ ಮುಂದುವರಿಸುತ್ತೇನಂತೆ.
ಮುದ್ದೆ ತಿಂದೆ ಉಪಚರಿಸುತ್ತ ಜಯ ರತಿಯ ಬೆಳೆಗೊಳ್ಳುವ ಕಾಮನೋ ಕಾಮನೋ ಪ್ರಾಣೇಶ್ವರಿ ರತಿ ಸ್ವಾಮಿ ಸ್ಥಿತಿ ಅಧಿಪನಾದ ಶ್ರೀಮನ್ನಾರಾಯಣ ಮನಸ್ಸಿನಿಂದ ಹುಟ್ಟಿಕೊಂಡವನಾದ ನಿಜ ಮದನ ಮನ್ಮಥ ಮಾರ ಮನೋಜ ಮೀನಾಕ ಹೀಗೆ ಪ್ರಪಂಚ ನನ್ನನ್ನು ಕರೆಯುತ್ತದೆ. ಹೌದು ಹುಟ್ಟುವಾಗಲೇ ನನ್ನಪ್ಪನಿಗೆ ಮನಸ್ಸಿಜ ಪಿತ ಎಂಬ ಹೆಸರನ್ನು ತಂದುಕೊಟ್ಟವನಾದ. ಹ. 3 ಮೂರ್ತಿಗಳಿಂದಲೂ ಅಧಿಕವಾದ ಭಕ್ತಜನ ಕೋಟಿ ಯಾರಿಗಂತ ಕೇಳುವುದಿದ್ರೆ ಅದು ಈ ಮನ್ಮಥನಿಗೆ ಸರಿ. ನಿಜ ರತಿ ಸ್ವಾಮಿ ನೀನೇ ನನ್ನ ಸತಿ. ಹ. ಪುರುಷರಲ್ಲಿ ಅತ್ಯಂತ ಚೆಲುವ ನಾನು, ಸ್ತ್ರೀಯರಲ್ಲಿ ಅತ್ಯಂತ ಲಾವಣ್ಯವತಿ ನೀನು. ಹ. ಚಂದದ ಹೆಣ್ಣು ಗಂಡನ್ನು ಕಂಡಾಗ ರತಿ ಮನ್ಮಥರ ಹಾಗೆ ಇದ್ದಾರೆ ಎಂದು ಲೋಕ ಕೊಂಡಾಡುತ್ತದೆ. ನಿಜ ಸ್ವಾಮಿ ಹೆಮ್ಮೆಲ್ವೇನೆ ನಮಗೆ. ಹೌದು ಮಾತ್ರವಲ್ಲ, ಹ. ಕುಸುಮಾವತಿಯ ಒಡೆಯನ ನನ್ನದಾದಂತಹ ಕಬ್ಬಿಲ್ಲನ್ನು ಹಿಡಿದು ಪಂಚಪುಷ್ಪಶರಗಳನ್ನು ಪ್ರಯೋಗ ಮಾಡಿದೆ ಎಂದಾದ್ರೆ 2 ಹೃದಯಗಳು ಹತ್ತಿರವಾಗಿ, ಹ. 2 ಶರೀರಗಳು ಒಂದಾಗಿ, 3ನೇ ಜೀವ ಅಂಕುರವಾಗುತ್ತದೆ. ನಿಜ ರತಿ, ಸ್ವಾಮಿ ಅಸಮಾಸ್ತ್ರನಾದ ನನಗೆ ನಿನ್ನ ಆ ಬಿಸಿಯಾದ ಅಪ್ಪುಗೆ ಹ. ಮುದ ನೀಡುತ್ತದೆ. ಹೀಗೆ ಬಾ, ಹೀಗೆ ಬಾ. ಸ್ವಾಮಿ ಈ ಸ್ವರವನ್ನು ಎಲ್ಲಿಯೋ ಕೇಳಿದ ಹಾಗೆ ಇದೆ ಅಲ್ಲ. ಓ ಮದನ ನಾನಯ್ಯ. ಹೌದು ರತಿ, ಯಾರಿರ್ಬೋದು? ಬಾಗಿಲು ತೆರೆದೇ ಇದೆ, ಒಳಗೆ ಬರಬಹುದು. ಓಹೋ, ದೇವೇಂದ್ರ, ಇವ ನಮ್ಮವನೇ. ದೇವೇಂದ್ರ, ಹೀಗೆ ಬಾ. ಮನ್ಮಥ, ಏನಾಯ್ತು? ದೇವೇಂದ್ರ, ತಪ್ಪು ತಿಳಿಬೇಡ. ಈ ಮನ್ಮಥನ ಅಪ್ಪುಗೆ ಯಾವತ್ತಿದ್ರೂ ರತಿಗೆ ಮೀಸಲು. ಹೌದೇ? ದೇವೇಂದ್ರ, ನಿಂತೇ ಇದ್ದೀಯಲ್ಲ, ಹೀಗೆ ಬಾ, ಹೀಗೆ ಬಾ. ರತಿ, ಸ್ವಾಮಿ ಈ ದೇವೇಂದ್ರ ಏನು ಸಮಸ್ಯೆಯಲ್ಲಿದ್ದೇ ನನ್ನ ಬಳಿಗೆ ಬಂದ ಹಾಗೆ ಉಂಟು. ಓಹೋ. ಹಾಗಾಗಿ ಈತನನ್ನು ಆದಷ್ಟು ಬೇಗ ವಿಚಾರಿಸಿ ಮತ್ತೆ ನಿನ್ನನ್ನು ಕರೆಯುತ್ತೇನೆ. ಒಳಗಿದ್ದು ಸ್ವಾಮಿ ಆದಷ್ಟು ಬೇಗ ಅವನನ್ನು ಒಳಗೆ ಕಳುಹಿಸಿ. ಆಗಲಿ ಪ್ರಿಯ, ಹೋಗು. ಸ್ವಾಮಿ ಆದಷ್ಟು ಬೇಗ. ಆಯ್ತೆ, ಹೋಗು. ದೇವೇಂದ್ರ, ಬರ್ತಿಲ್ಲ ಒಡೆಯನೆ, ನಿನ್ನದಾದಂತಹ ದೇವಲೋಕವನ್ನು ಬಿಟ್ಟು ಈ ಕುಸುಮಾವತಿಗೆ ಪ್ರವೇಶ ಮಾಡಿ. ನಿಜ ಮಾತ್ರವಲ್ಲ, ನಿನ್ನ ಮುಖಾರವಿಂದ ಬಾಡಿ ಹೋಗಿದೆ. ಹೌದಯ್ಯ. ಜ್ಞಾನವಧನನಾಗಿರುವೆಲ್ಲ. ನಿನ್ನನ್ನು ನೋಡುವಾಗ ಆಶ್ಚರ್ಯವೇ ಆಗುತ್ತಾ ಉಂಟು. ಯಾಕೋ? ಹಾಗಾಗಿ ಕೇಳುತ್ತಾ ಇದ್ದೇನೆ, ಏನಾಯ್ತಯ್ಯ? ನೀ ಬಂದ ಕಾರಣ, ನನ್ನಿಂದ ನಿನಗೇನಾಗಬೇಕು ಎಲ್ಲವನ್ನು ನಿರ್ಭೀತಿಯಿಂದ ಹೇಳುತ್ತೀಯಾ? ಓ ಕೃಪಾ ಶರದಿ ಲಾಲಿಸಯ್ಯ. ಲಾಲಿಸಿಗೆ ದಯದಿ ಸದ್ಗುಣಶೀಲ ಶರದಿ ಸದ್ಗುಣಶೀಲ ಶರದಿ ಬೇಳುವೆ ತಾರಕ ಕೂಡಲು ಮಂತ್ರವ ಬೇಳುವೆ ತಾರಕ ಕೂಡಲು ಮಂತ್ರವ ಶೀಲೋ ಕೇಳುತ್ತ ನಿನ್ನ ಚರವ ತೊಡಿದು ನಿನ್ನ ಚರವ ತೊಡಿದು ತಪವನು ಜನರಿಗೆ ಗಿಳಿದು ಸನ್ನದ ಜನರನ್ನು ಮಣ್ಣು ಬಿರುವುದು ನಿನ್ನುತ್ತ ಕರುಣಾರ್ಣವಗಳುಗಿದ ಲಾಲಿಸು ಲಾಲಿಸಿ ಕೇಳಿದೆ. ದೇವೇಂದ್ರ, ನನ್ನ ಪರಿಸ್ಥಿತಿಯನ್ನು ಏನೆಂದು ಹೇಳಲಯ್ಯ? ಯಾಕಯ್ಯ? ತಾರಕರೆಂಬ ದೈತ್ಯನ ಉಪಟಳದಿಂದಾಗಿ ಹ, ಸ್ವರ್ಗವನ್ನೇ ಬಿಡಬೇಕಾಯಿತು. ಹಾಗಾಯಿತು. ಬ್ರಹ್ಮನನ್ನು ಯಾಚಿಸಿದೆವು. ವಿಧಾತನ ಸೂಚನೆಯಂತೆ ಹ, ಹರಿಯಲ್ಲಿ ಮೊರೆ ಇಟ್ಟೆವು. ಹ, ಹರಕುಮಾರನಲ್ಲದೆ ಇನ್ನಾರಿಂದರೂ ಕಳನ ದಾನ ಹ, ಸಾಧ್ಯವಿಲ್ಲವೆಂದು ಹ. ಹರಿ ಒಂದು ಉಪಾಯವನ್ನು ನೀಡಿದ್ದಾನೆ. ಓಹೋ, ಈಗ ತಪೋಮಗ್ನಾಗಿರುವಂತಹ ಹರನ ಹ, ತಪಸ್ಸನ್ನು ಭಂಗಗೊಳಿಸಿ ಆತನನ್ನು ಲೋಕಮುಖಗೊಳಿಸಬೇಕು. ಶಿವನ ತಪೋಭಂಗವಾಗುವುದಕ್ಕೂ ನೀ ಕುಸುಮಾವತಿಗೆ ಬರುವುದಕ್ಕೂ ಏನು ಕಾರಣ ದೇವೇಂದ್ರ? ಮನ್ಮಥ, ಕಾರಣವಿದೆ. ಈಗ ತಪಸ್ಸಿನಲ್ಲಿರುವಂತಹ ಪರಶಿವನಿಗೆ ಹ,
ನೀನು ನಿನ್ನ ಭೂಷಣಗಳನ್ನು ಪ್ರಯೋಗಿಸಿ ಹ, ಆತನನ್ನು ಎಚ್ಚರಗೊಳಿಸಬೇಕು. ಹ್ಮ್, ಹರ ಗಿರಿಜೆಯರು ಒಂದಾದರೆ ಮಾತ್ರ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದು. ಹ. ಆದ್ದರಿಂದ ಇದು ಒಂದು ಉಪಕಾರ ಮಾಡಬಲ್ಲೆಯಾ? ಏನು ಹರಣ ತಪಸ್ಸನ್ನು ನಾನು ಕೆಡಿಸಬೇಕೆ? ಎನಲು ನಗ್ಗೆನು ತ್ರಿಪುರ ವೈರಿಯ ಕೆಳಗುಮರಿ ನಾನೇ ತರವ ಶಿವ ಮುನಿದಡಿ ನಿಟಿಲ ಭಕ್ತಿಯಲಿ ತೃಣವಿದಿರೆ ಕಲ್ಪಾಂತ ಭಕ್ತಿಗೆ ತೃಣವಿದಿರೆ ಕಲ್ಪಾಂತ ಭಕ್ತಿಗೆ ಗುಣವಿ ನಿನಗೆ ಮಾತು ಲೋಕಕ್ಕೆ ಸನುಮತವೇ ಸೈದ ವೇಗದಿ ತೆರಳು ಮನೆಗೆ ದೇವೇಂದ್ರ, ಏನು? ನಿನ್ನ ಮಾತುಗಳನ್ನು ಕೇಳುವಾಗ ಓ, ನಗು ಬರ್ತಾ ಉಂಟಯ್ಯ. ನಗುವೆ? ಹ, ಯಾಕೆ? ಆ ಶಿವನ ತಪಸ್ಸನ್ನು ನಾ ಕೆಡಿಸಬೇಕೆ? ಒಂದು ವೇಳೆ ನಾ ಕೆಡಿಸಿದ್ದೆ ಹೌದು ಅಂತಾದ್ರೆ ಪರಿಣಾಮ ಏನಾಗುತ್ತದೆ ಬಲ್ಲೆಯ? ಏನಾದೀತು? ಕೆರಳಿದ ಪರಮೇಶ್ವರ ಹ. ತನ್ನ ಮೂರನೇ ಕಿಚ್ಚಿನ ಕಣ್ಣನ್ನು ತೆರೆದಂತೆ ಹೌದು ಅಂತಾದ್ರೆ ಆತನ ನಿಟ್ಟಿನ ವಾಹಿನಿಗೆ ಮೂರು ಲೋಕವೇ ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ಹಾಗಾದರೆ ಮಾತ್ರವಲ್ಲ, ತೃಣ ಒಂದು ಕಲ್ಪಾಂತ ವಿಹಿನಿಗೆ ಇದ್ದಿರೇ ಹೇಳು. ಓಹ್, ಗುಣವೇ ನಿನಗೀ ಮಾತು, ಲೋಕಕ್ಕೆ ಸನುಮತವೇ ಆಗುವುದಿಲ್ಲ ದೇವೇಂದ್ರ. ನನ್ನಿಂದ ಈ ಕಾರ್ಯ ಸಾಧ್ಯವೇ ಇಲ್ಲ. ನೀನು ಬೇಗ ನಿನ್ನ ಮನೆಗೆ ನಡಿ ಇಲ್ಲಿಂದ. ಯಾರೆಂದ ಕಾಮ ನನ್ನಿಂದ ಈ ಕಾರ್ಯ ಸಾಧ್ಯವೇ ಇಲ್ಲ. ನಿನ್ನ ಭೂಷಣಗಳಿಂದ ಹ, ಲೋಕ ಮೂರನ್ನು ನಿನ್ನ ವಶದಲ್ಲಿರಿಸಿಕೊಳ್ಳಬಹುದಾದಂತಹವನು ನೀನು. ಹ. ಆದರೆ ಇನ್ನು ಲೋಕ ನಗುವಂತಹ ಮಾತನಾಡಿಬಿಟ್ಟೆ ಅಲ್ಲ. ಯಾಕೆ? ಏನು? ಹ, ರಜತಾದ್ರಿವಾಸಗೆ ಹೆದರಿದೆಯೋ? ಏನು? ಹೇಳಿ. ಹ, ದದೀಚಿ ಜೀಮೂತ ವಾಹನರಂತಹ ಮಹಾನ್ ವ್ಯಕ್ತಿಗಳು ಹ, ಬೃಂದಾರಕರನ್ನು ಪಡೆದು ಮಹಾನ್ ಪುರುಷರಾದರು. ಹ. ಆದರೆ ನೀನು ಹೇಡಿಯಂತೆ ಮಾತನಾಡುತ್ತಿದ್ದೀಯಲ್ಲ. ಸ್ವಾರ್ಥಿಯಾದೆ ಮನ್ಮಥ, ಸ್ವಾರ್ಥಿಯಾದೆ. ನಾನು ಹರಿಯ ಆದೇಶದ ಮೇಲೆ ಇಲ್ಲಿಗೆ ಬಂದವನಿದ್ದೇನೆ. ಓಹೋ. ಆದ್ದರಿಂದ ಹ, ನಿನ್ನಿಂದ ಆಗುವುದಿಲ್ವಲ್ಲ. ನಾನು ಇನ್ನು ಇಲ್ಲಿ ಒಂದು ಕ್ಷಣವೂ ನಿಲ್ಲಲಾರೆ. ಹೊರಡ್ತೇನೆ. ಮನ್ಮಥ, ಬಿಡು ಬಿಡು ಬಿಡು, ಸ್ವಾರ್ಥ ಎನ್ನುವಂತಹ ಮಾತನ್ನು ಬಿಡು. ಹೌದೇ? ಮೂರು ಲೋಕವನ್ನು ಗೆದ್ದ ಈ ಪರಾಕ್ರಮಿಗೆ ಓಹೋ. ಶಿವ ತಪವಂಗ ದೊಡ್ಡ ವಿಷಯವೇ ಅಲ್ಲ. ಇಡೀ ನಂಬುಗೆ ಆ, ಆ ಹರನ ತಪಸ್ಸನ್ನು ಕೆಡಿಸಿ ಹ. ನಿರ್ಜರಾದ ನಿಮ್ಮನ್ನು ನಾನು ಕಾಪಾಡುತ್ತೇನೆ. ಮನ್ಮಥ, ಹ, ಈಗ ಸಂತೋಷವಾಯಿತು. ನನಗೆ ಇದೇ ಬೇಕಿದ್ದದ್ದು. ಹ. ಹಾಗಾದ್ರೆ ನನ್ನ ಆಶೀರ್ವಾದವಿದೆ. ಹೋಗಿ ಬಾ, ಹೋಗಿ ಬಾ. ಆಗಲಿ. ಸರಿ ಸರಿ, ಈ ವಿಚಾರವನ್ನು ರತಿಗೆ ತಿಳಿಸಬೇಕಲ್ಲ. ಓ ರತಿ, ರತಿಯಗಲ್ಲವ ಸ್ನೇಹದಿಂದ ನಗಿಸುತ್ತ ಬೇಡಿದ 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 ಓ, ಆ, ಆ, ರತಿ
ಹಿತದಿನ ರತಿಯಗಲ್ಲವ ದೇಗದಿಂದಲೂ ಗಿಸುತ್ತ ಬೀಳಿದೆ ಸುರರ ಸಲಗಲು ಸಿತಗಳ ತಪ ಇದುವೇ ಹಿತದಿ ನಾನು ರತಿ, ಸ್ವಾಮಿ ಬಂದಂತಹ ದೇವೇಂದ್ರ ಹೊಸ ವಿಚಾರವನ್ನೇ ಹೊತ್ತು ತಂದ. ಏನಂತೆ ಅವನಿಗೆ? ದೇವಲೋಕಕ್ಕೆ ತಾರಕನ ಉಪಟಳವಂತೆ. ಅದು ಯಾವಾಗಲೂ ಇದ್ದದ್ದೇ. ಮಾತ್ರವಲ್ಲ, ಹ. ಹರಕುಮಾರನಿಂದ ಮಾತ್ರ ಮರಣ ಅನ್ನುವ ವರವನ್ನು ತಾರಕ ಪಡೆದಿದ್ದಾನಂತೆ. ಓಹೋ. ಮಾತ್ರವಲ್ಲ, ದಕ್ಷಯಾಗದಲ್ಲಿ ದಾಕ್ಷಾಯಿನಿಯನ್ನು ಕಳೆದುಕೊಂಡ ಪರಮೇಶ್ವರ ಹ. ವೈರಾಗ್ಯ ಭಾವದಿಂದ ತಪೋನಿರತನಾಗಿದ್ದಾನೆ. ಹ. ಅವನನ್ನೇ ಪತಿಯಾಗಿ ಪಡೆಯುವ ಆಸೆಯಿಂದ ದಾಕ್ಷಾಯಿನಿಯೇ ಗಿರಿಜೆಯಾಗಿ ಜನಿಸಿದ್ದಾಳೆ. ನಿಜ. ಈಗ ಪಾರ್ವತಿಯು ಕೂಡ ಹ. ಹರನ ಕುರಿತಾಗಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಹ. ಆದ್ರೆ ಇವರಿಬ್ಬರೂ ಒಂದಾಗಬೇಕು ಅಂತಿದ್ರೆ ಹ. ನನ್ನ ಪಂಚಪುಷ್ಪಶರಗಳ ಪ್ರಯೋಗವಾಗಬೇಕು. ಅರ್ಥಾತ್ ನಾನು ಆ ಶಿವನ ತಪಸ್ಸನ್ನು ನಡೆಸಬೇಕು. ಆ ಕಾರ್ಯಕ್ಕಾಗಿ ಹೊರಟು ನಿಂತಿದ್ದೇನೆ. ಹಾಗಾಗಿ ನನ್ನನ್ನು ಪ್ರೀತಿಯಿಂದ ನಗುಮುಖದಿಂದ ಕಳುಹಿಸಿಕೊಡೆ ಕಾಂತೆ. ಓ ಹರಣವಲ್ಲ. ಹರಣವಲ್ಲಭ ಕೇಳು ತರವಲ್ಲ ನಿನಗೆ ಶಂಕರನೊಳು ಕಲಗವಿಂದು ಉರಿ ಅಗಿಳಲು ಉರಿಗುರಣಿಗಾಜು ಅಖಿಳ ಲೋಕವು ಕಣ್ಣ ತೆರೆದು ಸುಡುವ ನಿನ್ನನು ರಮಣ 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 ಹರಣವಲ್ಲಭ. ಪ್ರಾಣೇಶ್ವರಿ, ನನ್ನ ಪ್ರಾಣ ಸ್ವಾಮಿ ನೀವು. ಸತಿಯಾದವಳಿಗೆ ಪತಿಯೇ ಸರ್ವಸ್ವ. ನಿಜ. ಈ ಸರ್ವಸ್ವವನ್ನು ನಾ ಕಳೆದುಕೊಳ್ಳಲಾರೆ. ಯಾಕೆ ರತಿ ಈ ಮಾತು? ಪ್ರಭು, ಆ ಪರಮೇಶ್ವರನೇನು ಸಾಮಾನ್ಯನೆಂದು ಕಂಡರೆ ಹ. ನಿಟಿಲಾಕ್ಷನಿದ್ದಾನೆ. ಓಹೋ. ಆತನ ಉರಿ ಕಣ್ಣಿಗೆ ಹ. ಲೋಕವೇ ಅಂಜುತ್ತದೆ. ಒಂದು ವೇಳೆ ನಿಮ್ಮ ಕಾರ್ಯದಿಂದ ಆ ಪರಮೇಶ್ವರನ ಸಿಟ್ಟುಕೊಂಡು ಹ. ತನ್ನ ಮೂರನೇ ಕಣ್ಣನ್ನು ತೆರೆದಂತಾದರೆ ತೆರೆದ್ರೆ ನೀವು ಸಟ್ಟ ಭಸ್ಮೀಭೂತ. ಹುಚ್ಚು ಹುಚ್ಚು ಮಾತನಾಡಬೇಡ. ನಾವು ಹೊರಟು ನಿಂತಿರುವುದು ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ. ನನ್ನ ಶರಗಳು ಅರ ಗಿರಿಜಯರನ್ನು ಒಂದಾಗಿಸುವ ಚಂದವನ್ನು ನೀನು ನೋಡುವೆ. ಚಂದವೇ ರಮಣ ಅಭವ ನೊಡನೆ ಕಾದಿ ಹಿಂದೆ ಯಾರುಳಿದವರು ಹಿಂದೆ ಯಾರುಳಿದವರು ಅಂದಗ ಗಜದ ತ್ರಿಪುರ ಏನಾದರೂ ಏನಾದರೂ
ಚಂದವೇ ರಮಣ ರಮಣ, ಪ್ರಾಣೇಶ್ವರಿ, ಹಿಂದೆ ನಡೆದ ಘಟಾನುಘಟಿಗಳನ್ನು ಹ ಒಮ್ಮೆ ಯೋಚಿಸಿ ನೋಡಿ. ಹ್ಮ್ ಆ ಭವನೊಡನೆ ಹೋರಾಡಿ ಹ ಯಾರು ಉಳಿದವರು? ಅಂಧಕಾಸುರ, ಗಜದಾನವ, ತ್ರಿಪುರ ಚಲಂದರರು ಹ್ಮ್ ಆ ಪರಮೇಶ್ವರನಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋಗಲಿಲ್ಲವೇ? ಬೇಡ ಪ್ರಭು, ಬೇಡ. ನಿಮ್ಮನ್ನು ನಾನು ಕಳುಹಿಸಲಾರೆ. ಬೇಡ ಪ್ರಭು, ರತಿ, ಬೇಡ. ಬೇಸರ ಪಡಬೇಡ. ನೀನಾಡಿದವರೆಲ್ಲ ರಕ್ಕಸರು, ದುಷ್ಟರು. ನಾ ಹಾಗೋ ಹೇಳಿ. ಇಲ್ಲ ಪ್ರಭು, ಇಲ್ಲ. ಸಚ್ಚಿಂತನೆ ಉಳ್ಳವನಾಗಿ ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ನನ್ನ ಜೀವವನ್ನಾದರೂ ಸಮರ್ಪಿಸುವುದಕ್ಕೆ ಸಿದ್ಧನಾಗಿ ಹೊರಟು ನಿಂತಿದ್ದೇನೆ. ಹಾಗಾಗಿ ನನ್ನನ್ನು ಪ್ರೀತಿಯಿಂದ ಕಳುಹಿಸಿಕೊಡೆ ಕಾಂತಿ. ರೇಣು ತೃಣ ಕಾಷ್ಟ ಹ ತಾವರ ಜಂಗಮಾದಿಗಳ ನಾಯಕನಾದ ಆ ಪರಮೇಶ್ವರನಲ್ಲಿ ಹಾಗೆ ತನ ಬೇಡ ಪ್ರಭು, ಬೇಡ. ಸಿರಗುಟ್ಟಿ ಬೇಡುತ್ತಾ ಇದ್ದೇನೆ. ರತಿ, ಎದ್ದೇಳು, ಎದ್ದೇಳು. ದುರುಳ ತಾರಕನ ಉಪಟಳದಿಂದ ಲೋಕವೇ ತತ್ತರಿಸಿ ಹೋಗಿದೆ. ಹರಳಿಗೆ ಕುಮಾರ ಹುಟ್ಟಬೇಕಂತಿದ್ರೆ ಹರಗಿರಿಜೆಯರು ಒಂದಾಗಬೇಕು. ರತಿ, ಈ ಕಾರ್ಯ ನನ್ನಿಂದ ಮಾತ್ರ ಸಾಧ್ಯ. ಕಾಯ ಶಾಶ್ವತ ಅಲ್ಲ ಕಾಂತಿ, ಮಾಡುವ ಕಾರ್ಯವೇ ಪ್ರಧಾನ. ಕಣ್ಣೀರು ಹಾಕಬೇಡ ರತಿ, ಕಣ್ಣೀರು ಹಾಕಬೇಡ. ಲೋಕ ನನ್ನನ್ನು ಹೇಡಿಯ ಸ್ಥಾನದಲ್ಲಿ ಕಂಡ್ರೆ ನೀ ಸಹಿಸಿಕೊಳ್ಳ. ಇಲ್ಲ ಪ್ರಭು, ಇಲ್ಲ. ಹಾಗಾದ್ರೆ ನನ್ನನ್ನು ಪ್ರೀತಿಯಿಂದ ಕಳುಹಿಸಿಕೊಡೆ. ಹಾಗಾದರೆ ಇದು ನಿಮ್ಮ ಅಂತಿಮ ನಿರ್ಧಾರವೇ ಪ್ರಭು? ಹೌದು ರತಿ. ಆಗಲಿ, ಇನ್ನು ನಿಮ್ಮನ್ನು ತಡೆಯಲಾರೆ. ಆದರೆ ನಮ್ಮ ಗೆಲುವಿಗೆ ಅನಿವಾರ್ಯವಾದರೆ ನಾನೇನು ಮಾಡಲಿ ಪ್ರಭು, ನಾನೇನು ಮಾಡಲಿ? ರತಿ, ಒಂದು ವೇಳೆ ನಿನ್ನೆನಿಕೆಯಂತೆ ನನ್ನ ಅವಸಾನವಾಯಿತು ಅಂತಾದ್ರೆ ಪ್ರಭು, ಪ್ರಭು, ಬೇಡ. ಹೆದರಬೇಡ ರತಿ, ನೇರವಾಗಿ ವೈಕುಂಠಕ್ಕೆ ಹೋಗು. ಶ್ರೀಹರಿಯನ್ನು ಕಾಣು. ಲೋಕವನ್ನು ಪಡೆಯುವ ದೇವ ಏನಾದ್ರೂ ದಾರಿ ತೋರಿಸ್ಯಾನು. ಹೋಗು ರತಿ, ಹೋಗು. ರತಿ, ರತಿ, ಕಣ್ಣೀರು ಹಾಕ್ಬೇಡ. ಶಿವನ ತಪಸ್ಸನ್ನು ಕಲಿಸಿಬಾರದು. ಶಿವ ತಪೋಭಂಗಕ್ಕೆ ನಾ ತೆರಳುವ ಪರಿ ಹೇಗೆ? ಆಗಲೇ ಕೊಳವಕ್ಕಿ, ಶುಕ, ಪಿಕ, ಗರುಡ, ಹಂಸ, ಚಕೋರ ಮೊದಲಾದ ಪಕ್ಷಿ ಸಂಕುಲವನ್ನೇ ಸೇರಿಕೊಂಡೆ. ವಸಂತ, ಜಯಂತ, ಮಾರುತ ಮೊದಲಾದ ಆಪ್ತಸಕರನ್ನೇ ಸೇರಿಕೊಂಡೆ. ಮಣಿಮಯ ರಥವನ್ನು ಏರಿದ್ದೇನೆ, ಸಾಗುತ್ತೇನಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ತಾರಕನ ಉಪಟಳದಿಂದ ಲೋಕವೇ ತತ್ತರಿಸಿ ಹೋಗಿದೆ. ಆದ್ರೆ ನೀನು ಏನೂ ತಿಳಿಯದವನಂತೆ ಮೌನ ಮುದ್ರೆಯನ್ನು ತಾಳ್ದೆಯ ಪ್ರಭು. ಇದು ದುರುಳನ ದಹನಕ್ಕಾಗಿ ಅಂತರ್ಮುಖಿಯಾದಂತಹ ನೀನು ಬಹಿರ್ಮುಖಿಯಾಗಬೇಕು, ಬಹಿರ್ಮುಖಿಯಾಗಬೇಕು, ಬಹಿರ್ಮುಖಿಯಾಗಬೇಕು. ನಿನ್ನಿಂದಲೇ ಪ್ರದತ್ತವಾದಂತಹ ಪಂಚಪುಷ್ಪ ಷಡಗಳನ್ನು ಪ್ರಯೋಗ ಮಾಡ್ತೇನೆ. ಇದಾ ಶೋಕ, ಇದಾ ರವಿಕ, ಇದಾ ಚೂತ, ಇದಾ ನವಮಲ್ಲಿಕ, ಇದಾ ಭಯವನೆತ್ತು ತನ್ನುಗ್ರವನು ಪರಿಹರಿಸಿ ನನ್ನ ತಪಸ್ಸಿಗೆ ಭಂಗವಾಯಿತು. ಕುಪಿತನಾಗಿ ಮೂರನೇ ಕಣ್ಣನ್ನು ತೆರೆದೆ. ತಪೋಭಂಗಕ್ಕೆ ಕಾರಣನಾದ ಮಾರ ದಗ್ಧನಾಗಿ ಹೋದ. ದೇವತೆಗಳ ಸ್ತುತಿಯಿಂದ ಪ್ರಸನ್ನನಾದೆ. ಅಗತ್ಯವಾಗಿ ಆಗಲೇಬೇಕಾದ ಕಾರ್ಯ ಹೊಂದಿದೆ. ಗಿರಿಜೆಯನ್ನು ಅರಸುತ್ತಾ ಮುಂದುವರಿಯುತ್ತೇನೆ. ಓಂ ನಮಃ ಶಿವಾಯ, ನಮಃ ಶಿವಾಯ. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ. ನಾನು ಯಾರಂತ ಗೊತ್ತಾಗ್ಲಿಲ್ಲ ನಿಮ್ಗೆ? ನಾನು ಶಂಭು. ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ನಿಮ್ಮ ತಲೆ ಕುಂಬು. ನಾನಲ್ಲವ ಮಹಾದೇವ. ಇದು ನನ್ನದು ವೇಷ. ಮೋಸ ಮಾಡುವುದಕ್ಕೆಲ್ಲ, ಗಿರಿಜೆಯನ್ನ ಪರೀಕ್ಷಿಸುವುದಕ್ಕೆ ಬೇಕಾಗಿ. ಎಲ್ಲಿದ್ದಾಳೆ ಗಿರಿಜೆ? ಎಲ್ಲಿದ್ದಾಳೆ? ದರ್ಪಾಸನ ನಿರಾಗರದಲ್ಲಿ ಧ್ಯಾನಿಸುವನೊಬ್ಬಮಿಗೆ ಗಡಬಿಟ್ರ ರೂಪದುಳಿದಿ ಶಿವ ನುಡಿದ ಭಯಂಕರ ತಪಸ್ಸು ಮಾಡ್ತಾ ಇದ್ದಾಳೆ ಇವಳು. ಈಗ ನನ್ನನ್ನು ನೋಡುವ ಹಾಗೆ ಮಾಡ್ಬೇಕಲ್ಲ, ಎಂತ ಮಾಡುದು? ಇದು ಆಗ್ಲಿಕ್ಕಿಲ್ವಾ ಅಂತ. ಇದು ಆಗ್ಲಿಕ್ಕಿಲ್ವಾ ಅಂತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಮದ ಕಷಾಯ, ಓಂ ನಮಃ ಶಿವಾಯ. ಏತಗಿ ಅಂಗದೋಳು ತಪವ ಮಾಡ್ಕೋದೆ ತರ ಬಯಕೆಯೋಳು. ಏತಗಿ ಅಂಗದೋಳು ತಪವ ಮಾಡ್ಕೋದೆ
ಬಯಕೆಯು ಓ ತರಣಿಮಣಿ, ಏನು ಮಾಡುತ್ತಿರುವೆ? ಕಣ್ಣಿನಲ್ಲಿ ದೃಷ್ಟಿಲ್ಲವೇನು? ತಪಸ್ಸು ಮಾಡುತ್ತಿದ್ದೇನೆ. ಅದು ಗೊತ್ತಾಯ್ತು ಬಾಲೆ. ಈ ತಪಸ್ಸಿಗೆ ಬಸಲು ನಿಮಗೆ ಬೇಕ ಹೇಳು? ನೀನು ಚಂದದ ಬಾಲೆ, ಹೂವಿನ ಮಾಲೆ. ನೀನು ತಿನ್ನೋದು ಹೇಗಾಗಿದೆ ಗೊತ್ತುಂಟ ನಿಮಗೆ? ತಿನ್ನದು ಸಾಯ್ಲಿ. ನೀನು ಕುಡಿಯುವುದಿಲ್ವಾ? ನನಗೆ ಒಂದೊತ್ತು ಕುಡಿಯದೆ ಇರ್ಲಿಕ್ಕೆ ಆಗುತ್ತಿಲ್ಲ. ನೀನು ತಿನ್ನದೆ ಕುಡಿಯದೆ ಹೇಗಾಗಿದೆ ಗೊತ್ತುಂಟ? ಯಾಕೆ ನಿನ್ನ ದೇಹವನ್ನು ದಂಡಿಸುವೆ? ಯಾಕೆ ತಪಸ್ಸು? ಯಾರಿಗಾಗಿ ತಪಸ್ಸು? ನನ್ನಲ್ಲಿ ಅಯ್ಯ ಭೂಸುರನೇ, ಧ್ಯಾನದಲ್ಲಿರುವ ನನ್ನ ಬಳಿ ಬಂದು ಚೇಷ್ಟೆಯನ್ನು ಮಾಡುತ್ತಿರುವೆಯಾ? ಸಡಗರದ ಮಾತುಗಳು ನನ್ನಲ್ಲಿ ಏಕೆ? ಒಂದು ಮಹತ್ತರವಾದ ಕಾರ್ಯವನ್ನು ಇರಿಸಿ ತಪಸ್ಸಿಗೆ ತೊಡಗಿದವಳು ನಾನು. ಯಾರಿಗಾಗಿ ತಪಸ್ಸು? ನನ್ನಲ್ಲಿ ಹೇಳೇ. ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬುದು ನನ್ನ ಆಸೆ. ಅದಕ್ಕಾಗಿ ತಪಸ್ಸು. ವಿಘ್ನವನ್ನು ತಾರದೆ ನಡೆಯಲಿಲ್ಲ. ನೀನೀಗ ಶಿವನ ಕುರಿತು ತಪಸ್ಸು ಮಾಡುದಾ? ದೂರ ನಿಲ್ಲು. ಹುಚ್ಚುಡುಗಿ, ಶಿವ ಹೇಗಿದ್ದಾನೆ ಗೊತ್ತುಂಟ ನಿನಗೆ? ಮಿಡಿಲಾಚಿ ಉರಿಯುತ್ತಿದೆ ಆತಗೆ ಭಾವಿ ಜಟೆಯು ಜೋಬಿತೆ ಬಪ್ಪುದೆ ಆತಗೆ ಭಾವಿ ಜಟೆಯು ಜೋಬಿತೆ ಬಪ್ಪುದೆ ಕಟಿಗೆ ಸುತ್ತಿಗೆ ನೋವ್ಯಾಗದ ಚರ್ಮ ಕಟಿಗೆ ಸುತ್ತಿಗೆ ನೋವ್ಯಾಗದ ಚರ್ಮ ನಿನಗೆ ಕೇಳು ನಿನಗೆ ಸಂಕಟ ನಿಲ್ಲಿಸಲ್ಲ ಕೇಳು 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 ಕಟಿಗೆ ನಿನ್ನೆಯಾಗಿ ಉರಿಯುತ್ತೀರಿ ಆತಗೆ ಭಾವಿ ಜಟಿಯು ಶೋಭಿಸಬಹುದೇ ತರುಣಿ ಅವ ಹೇಗಿದ್ದಾನೆ ಗೊತ್ತುಂಟ ನಿನಗೆ? ಎಲ್ಲರಿಗೂ 2 ಕಣ್ಣುಗಳಾದ್ರೆ ಅವನಿಗೆ 3 ಕಣ್ಣುಗಳು. ಅದರಲ್ಲಿ ಯಾವಾಗಲೂ ಬೆಂಕಿ ಉರಿಯುತ್ತಲೇ ಇರುತ್ತದೆ. ಅವ ಸ್ನಾನ ಮಾಡುದಿಲ್ಲ, ವಾಸನೆ ಬರುತ್ತಾನೆ. ನೀನಾದ್ರೂ ಸುಕೋಮಲೆ. ಅವನ ಜಟೆಯಲ್ಲಿ ಏಣುಗಳ ರಾಶಿ ತುಂಬಿದೆ. ಸೊಂಟಕ್ಕೆ ಹುಲಿಯ ಚರ್ಮ, ಕೊರಳಲ್ಲಿ ನಾಗಗಳು ಬುಸುಗುಟ್ಟಲೇ ಇರುತ್ತದೆ. ನೀನು ಅವನನ್ನು ಬಯಸಿದರೆ ಏನಾದಿತ್ತು ಗೊತ್ತುಂಟ? ಬಳ್ಳಿಯು ಕತ್ತಿಯನ್ನು, ಬಾಳೆಗಿಡ ಆನೆಯನ್ನು, ಹೂಮಾಲೆ ಬೆಂಕಿಯನ್ನು ಬಯಸಿದಂತೆ ಆದೀತು. ಎಲ್ಲ ವಿಪ್ರ, ಶಿವನಿಂದನೆಯನ್ನು ನಾನು ಸಹಿಸಲಾರೆ. ಆತನ ಜಟೆಯೋ, ನಿಟ್ಟಿಲಾಕ್ಷಿಯೋ, ಹುಲಿ ಚರ್ಮವೋ ಅದು ಲೋಕರಕ್ಷಾರ್ಥವಯ್ಯ. ಅಸಂಬದ್ಧ ಮಾತಾಡಿ ಕಾಲಹರಣ ಮಾಡಿದಿರು. ನಡೆಯಲ್ಲಿಂದ. ಶಿವನನ್ನು ಬಿಡೆ. ನಿನಗೆ ಚಂದ್ರ ಬೇಕಾ? ಇಂದ್ರ ಬೇಕಾ? ನಾನು ಮದುವೆ ಮಾಡಿ ಕೊಡುತ್ತೇನೆ. ಅವರು ಯಾರಾದ್ರೂ ಬೇಡವಾದಲ್ಲಿ ನಾನಾದೀತ.
ಸುರರ ಮರದಿ ನೆರೆದು ಓಮಳೆ ಕರೆ ತರುಣಿ ಬಿಡು ಸ್ವಾಮಿ ಶೋಕವನ್ನು ಬಿಡು, ತಪಸ್ಸಿನಿಂದ ದೇಹವನ್ನು ಬರಿದೆ ದಂಡಿಸಬೇಡ. ವೈರಾಗಿಯಾಗಿ ನಾನು ನಿನ್ನನ್ನು ಪರೀಕ್ಷಿಸಿದೆ, ನೀನು ಪರಿಶುದ್ಧಳು, ನಿನ್ನರಸ ನಾನು. ಆಗಲಿ ಪ್ರಭು. ಚಿಂತಿಸಬೇಡ, ನಿನ್ನಪ್ಪನಲ್ಲಿ ಮಾತಾಡಿ ಮದುವೆಯ ಕುರಿತು ಯೋಚಿಸಬೇಕಾಗಿದೆ. ಹೀಗೆ ಬಾ. ಸೋಮಶೇಖರ ನಿಗಮಾಮಿ ಪಾರ್ವತಿ ಪ್ರೇಮ ಪುರಸ್ಸರ ಪರಿಣಯವೋ ಸೋಮಶೇಖರ ನಿಗಮಾಮಿ ಪಾರ್ವತಿ ಪ್ರೇಮ ಪುರಸ್ಸರ ಪರಿಣಯವೋ 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 ರಾಮ ರಾಮ ಪುಷೋ ಗಿರಿಜಾ ಕಲ್ಯಾಣ ಜಗದೇಶ ಕಲ್ಯಾಣ ಗಿರಿಜಾ ಕಲ್ಯಾಣ ಜಗದೇಶ ಕಲ್ಯಾಣ 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 ಗಿರಿಜಾ ಕಲ್ಯಾಣ ಗಿರಿಜಾ ಕಲ್ಯಾಣ ವಿವಾಹವಾಗಿ ಹಲವು ಸಮಯಗಳೇ ಸಂದು ಹೋಯಿತು. ಹೌದು. ದಾಂಪತ್ಯದ ಪ್ರತೀಕವಾಗಿ ನೀನು ಬಸುರಿಯಾದೆ. ಗಿರಿರಾಜನನ್ನು ಕರೆಸಿ ನಿನಗೆ ಶ್ರೀಮಂತವನ್ನು ಮಾಡಿಸಿದ್ದೇವೆ. ನವಮಾಸ ತುಂಬುತ್ತಲೇ ಗಂಡು ಮಗುವಿಗೆ ಜನ್ಮವಿತ್ತೆ. ಕುಮಾರನೆಂದು ನಾಮಕರಣವನ್ನು ಮಾಡಿದ್ದೇವೆ. ಮಗುವಿಗೆ 6, ಮತ್ತೊಂದನೇ ದಿನ ಸಂತೋಷದಲ್ಲಿರುವ ಕಾಲ. ಯಾರದು ಬರುವುದು? ತ್ರಾಗಿ ಸದ್ಗುಣಧಾಮ ಪರಮಲಿ ಸೇಮ ತ್ರಾಗಿ ಪ್ರೇಮ ಸುರಧಾಮ ತ್ರಾಹಿ ತ್ರಾಹಿ ದೇವ, ದುರುಳ ತಾರಕಾಸುರನ ಉಪಟಳ ತಾರಕಕ್ಕೇರಿದೆ. ಆದ್ದರಿಂದ ಆತನ ವಧೆಗಾಗಿ ನಿಮ್ಮ ಕುಮಾರನನ್ನು ಕಳುಹಿಸಿಕೊಡುವಿರಾ? ದೇವೇಂದ್ರ, ನಿನ್ನ ಮಾತುಗಳನ್ನು ಕೇಳಿ ನನಗೆ ನಗೆ ಬಂತು. 7 ದಿವಸದ ಮಗು ನಮ್ಮ ಷಣ್ಮುಖನನ್ನು ಕಳನ ಹನನಕ್ಕಾಗಿ ಕಳಿಸುವುದೇ? ಅವನೇನು ಚಿಕ್ಕವನಲ್ಲವೇ? ಸಂಗ್ರಾಮದಲ್ಲಿ ದಾನವರ ಗರ್ಜನೆಯನ್ನು ಕೇಳಿದರೆ ಭಯಪಡುವನು. ನಿನ್ನದಿದು ಮಕ್ಕಳಾಟಿಕೆ ಐತಲ್ಲ, ನೀನು ನಡೆ ಇಲ್ಲಿಂದ. ಬಾಲನು ಪರಾಕ್ರಮ ನಿರಾಕರಣೆಯನ್ನು ಕೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಬಿಡು ಬಿಡಪ್ಪ, ಸಂಗರಕ್ಕೆ ನನ್ನನ್ನು ಕಳುಹಿಸಿಕೊಡು. ಕಳಾದವ ನೊಡಲನ್ನು ಕಳು, ನಾ ಬರುವ ಬಗೆಯನ್ನು ನೋಡು. ನೀನಿನ್ನು ಚಿಕ್ಕವನಲ್ಲವೋ? ದುಃಖಗಳನ್ನು ಮುರಿದು ವಿವಿಧ
ಅಸುರನ ಸೊಕ್ಕನ್ನು ಮುರಿದು ಸುರತತಿಗೆ ಸೌಖ್ಯವನ್ನು ನಾನು ಒದಗಿಸುತ್ತೇನೆ. ಅಪ್ಪಣೆಯಾಗಲಿ. ನಿನ್ನ ಧೈರ್ಯದ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ತೆಗೆದುಕೋ, ಜಯಶಾಲಿಯಾಗಿ ಬಾ. ದೇವೇಂದ್ರ, ಕುಮಾರನನ್ನು ಎತ್ತಿಕೊಂಡು ರಣಕ್ಷೇತ್ರಕ್ಕೆ ಹೋಗು. ಇಷ್ಟಾರ್ಥ ಪ್ರಾಪ್ತಿರಸ್ತು. ಹಾಗೆ ಕಂದ. ಬಾಲಕನ ಬಸುರಜಾಲವನ್ನು ಒಗ್ಗೂಡಿಸಿಕೊಂಡು ನಮ್ಮವರ ಮೇಲೆ ಪವನವನ್ನು ಸಾರಿತಾನಂತೆ. ಎದುರಿಸಬೇಕಾಗಿದೆ. ನಮ್ಮವರನ್ನು ಕೂಡಿಕೊಂಡು ಅತ್ತ ಸಾಗುತ್ತಾನಂತೆ. ನಿನ್ನಲ್ಲಿ ಅತುಲವಾದ ಸಾಮರ್ಥ್ಯ ಉಂಟೆನ್ನುವುದಾದರೆ ಯುದ್ಧಕ್ಕೆ ಮುಂದಾದ ನನ್ನಲ್ಲಿಗೆ ಯುದ್ಧಕ್ಕಾಗಿ ನಿಂತೆಯೋ ಮಕ್ಕಳಾಟಿಕೆ ಆಯ್ತು. ಯುದ್ಧದ ಆಸೆಯನ್ನು ಬಿಟ್ಟು ಬಾಲಕರಲ್ಲಿ ಹೋರಾಡುತ್ತಾ ಮೂರ್ಛಿತನಾಗಿ ಹೋದನಲ್ಲ ಆರ್ಭಟಿಸಿದ ಶಂಬರ ಈತನಲ್ಲಿ ಪವರವನ್ನು ನೀಡಿದರು. ಸೋತು ಹೋಗಿದ್ದಾನೆ. ಬಿಡಬೇಕೆ? ವಿಶೇಷವಾದ ಶಕ್ತಿಗಳನ್ನು ಮೈಗೂಡಿ ಎದುರಿಸುತ್ತೇನಂತೆ.
ಸಂತೋಷದಾನೆ. ಕುಮಾರ, ಇಲ್ಲಿಯವರೆಗೆ ದೇವಸೇನೆಗೆ ಸೇನಾಧಿಪತಿ ಇರಲಿಲ್ಲ. ಆದರೆ ಇಂದಿನವರೆಗೆ ಯಾರು ಸಮರ್ಥರಿರಲಿಲ್ಲ. ಆದರೆ ಇಂದಿನಿಂದ ನೀನೇ ದೇವಸೇನಾನಿ. ನಿಮ್ಮಿಚ್ಛೆಯಂತೆ ಆಗಲಿ. ಲೋಕಕ್ಕೆ ಮಂಗಳವಾಗಲಿ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶರಣೋ ಮಯೂರವಾಗನ ದೇವದೇವ ಚರಣ ಮಣಿವೆವೋ ಕಳೆವೆಮ್ಮನೋವ ಶ್ರೀ ಸುಬ್ರಹ್ಮಣ್ಯ. ಪಾತ್ರ ಪರಿಚಯ. ಹಿಮ್ಮೇಳದಲ್ಲಿ ಭಾಗವತರಾಗಿ ಭರತ್ರಾಜ್ ಶೆಟ್ಟಿ ಸಿದ್ದಕಟ್ಟೆ, ಚಂಡೆ ರೋಹಿತ್ ಉಚ್ಚೀಲ, ಮದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಚಕ್ರತಾಳದಲ್ಲಿ ಅಭಿಜಿತ್ ಬಂಟ್ವಾಳ, ಮುಮ್ಮೇಳದಲ್ಲಿ ದೇವೇಂದ್ರರಾಗಿ ಮನ್ವಿತ್ ಶೆಟ್ಟಿ, ತಾರಕಾಸುರರಾಗಿ ಪ್ರತೀಕ್ ಜಗತಪ್ಪ, ಮನ್ಮಥರಾಗಿ ಸುಜನ್ ಗಾಣಿಗ, ರತಿಯಾಗಿ ಶೀತಲ್ ಸಾಲಿಯಾನ್, ಬೈರಾಗಿಯಾಗಿ ಕೆ ಧನುಷ್ ಕಾಮತ್, ಕುಮಾರರಾಗಿ ಭವಿಷ್ ಎ, ವಿಷ್ಣುವಾಗಿ ಮಾಹಿ ಶೆಟ್ಟಿ, ಲಕ್ಷ್ಮಿಯಾಗಿ ಸಮೃದ್ಧಿ ಶೆಟ್ಟಿ, ಈಶ್ವರರಾಗಿ ಋತಿಕ್ SL, ಗಿರಿಜೆಯಾಗಿ ಅನನ್ಯಾ ಡಿ. ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಧನ್ಯವಾದಗಳು.